ಸುಮಾರು 1093 ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ 4 ರಾಷ್ಟ್ರಗಳಿಂದ ಕೂಡ ಪ್ಲೇಯರ್ಸ್ ಬಂದಿರೋದು. ಭಾರತವನ್ನು ಹೊರತುಪಡಿಸಿ ನಮಗೆ USA ಇಂದ ಪ್ಲೇಯರ್ಸ್ ಬಂದಿದ್ದಾರೆ, UK ಇಂದ ಪ್ಲೇಯರ್ಸ್ ಬಂದಿದ್ದಾರೆ, ಮತ್ತೆ ನೇಪಾಳ ಪ್ಲೇಯರ್ಸ್ ಬಂದಿದ್ದಾರೆ. ಈ ರೀತಿ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪುನೀತ್ ಸಜ್ಜನ್ ಮತ್ತು ಸಜ್ಜನ್ ಚೆಸ್ ಅಕಾಡೆಮಿ ಅವರಿಗೆ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ವತಿಯಿಂದ ಅಭಿನಂದನೆಗಳು ಹೇಳ್ತಾ, ಇವತ್ತಿನ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲಾ ಕ್ರೀಡಾಪಟುಗಳಿಗೂ ಮತ್ತು ಪುಟಾಣಿ ಮಕ್ಕಳ ಪೋಷಕರಿಗೂ, ಅದರ ಜೊತೆಗೆ ಆ ಅಕಾಡೆಮಿ ನಡೆಸತಕ್ಕಂತ ಮತ್ತು ಕೋಚಿಂಗ್ ಮಾಡತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ನಾವು ಚೆಸ್ ಅಸೋಸಿಯೇಷನ್ ವತಿಯಿಂದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ಬಹುಶಃ ಕಳೆದ 1 ತಿಂಗಳಲ್ಲಿ ನೋಡಿದಾಗ ಇದು 3ನೇ ಟೂರ್ನಮೆಂಟ್ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥದ್ದು. 944 ಅಂತೇಳಿ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ರು, 644 ಅಂತ ನಿನ್ನೆ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ್ದಾರೆ. ಇವತ್ತು 1000 ಅಂತ ಹೇಳಿದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿ ಚೆಸ್ ಯಾವ ಮಟ್ಟದಲ್ಲಿ ಬೆಳೀತಾ ಇದೆ ಎಂಬುದನ್ನು ತೋರಿಸುವಂತ ಮಾದರಿಯಾಗಿದೆ. ಕರ್ನಾಟಕ ಚೆಸ್ ಅಸೋಸಿಯೇಷನ್ ಇಂದ ನಾವು ಈ ರೀತಿಯ ಆಯೋಜಕರನ್ನ ಪ್ರೋತ್ಸಾಹ ಮಾಡಬೇಕು ಎಂಬುದಕ್ಕೆ ಪ್ಲಾನ್ ಮಾಡ್ತೀವಿ. ಇಡಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಚೆಸ್ ಅನ್ನ ಬೆಳೆಸಲಿಕ್ಕೆ ಚೆಸ್ ಅಸೋಸಿಯೇಷನ್ ತುಂಬಾನೇ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಇದಕ್ಕೆ ಈ ರೀತಿಯ ಕಾರ್ಯಕ್ರಮಗಳ ಆಯೋಜನೆ ಮಾಡಲಿಕ್ಕೆ ಸಹಕಾರ ಮಾಡಿಕೊಟ್ಟಿರ್ತಕ್ಕಂಥ ನೆಕ್ಸಸ್ ಮಾಲ್ ಅವರಿಗೂ ಕೂಡ, ಮತ್ತೆ ಇನ್ನಿತರ ಈ ಒಂದು ಟೂರ್ನಮೆಂಟ್ ನ ಯಶಸ್ವಿಗೊಳಿಸಲಿಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಚೆಸ್ ಅಸೋಸಿಯೇಷನ್ ವತಿಯಿಂದ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದೀವಿ. ಈ 4 ಲಕ್ಷಗಳ ಬಹುಮಾನ ಕೊಡೋದು ಒಂದೇ ಅಲ್ಲ, ಈ 4 ಲಕ್ಷದ ಜೊತೆಗೆ ಎಷ್ಟೋ ಈ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸುವಂತ ಮಕ್ಕಳಿಗೆ ಫಿಡೆ ರೇಟಿಂಗ್ ಅಂತ ಚೆಸ್ ಅಲ್ಲಿ ಕರೀತಾರೆ, ಅದು ಬರ್ಲಿಕ್ಕೆ ಸಾಧ್ಯತೆ ಇದೆ ಎಂಬುದು ಪ್ರಮುಖವಾಗಿ ನೋಡ್ಬೇಕಾಗಿರ್ತಕ್ಕಂಥ ಅಂಶ. ಈ ತರ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೆದಾಗ ನಮಗೆ ಬಹುಶಃ ವಿಶ್ವ ಚಾಂಪಿಯನ್ ಆಗಿರ್ತಕ್ಕಂಥ ಗುಕೇಶ್ ಆಗಿರ್ಬೋದು, ವಿಶ್ವನಾಥನ್ ಆಗಿರ್ಬೋದು, ದಿವ್ಯ ದೇಶ್ಮುಖ್ ಆಗಿರ್ಬೋದು, ಆ ರೀತಿ ಕರ್ನಾಟಕದ ಚೆಸ್ ಕ್ರೀಡಾಪಟುಗಳು ಕೂಡ ವಿಶ್ವ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೀಲಿಕ್ಕೆ ಬೇಕಾದಂತ ಕೆಲಸಗಳನ್ನ ನಾವು ಅಸೋಸಿಯೇಷನ್ ಮುಖಾಂತರ ಮಾಡ್ತೀವಿ ಎಂಬುದನ್ನು ಹೇಳಿಕ್ ಬಯಸ್ತೀನಿ. ಅದ್ರ ಜೊತೆಗೆ ಮಾಧ್ಯಮದ ಮುಖಾಂತರ ಕರ್ನಾಟಕದ ಮತ್ತು ಬೆಂಗಳೂರು ಜನತೆಗೆ ಮತ್ತು ಚೆಸ್ ಪ್ರೇಮಿಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೆಪ್ಟೆಂಬರ್ 6ನೇ ತಾರೀಕಿಂದ ಸೆಪ್ಟೆಂಬರ್ 19ನೇ ತಾರೀಕಿನವರೆಗೂ ಬೆಂಗಳೂರು ನಗರದಲ್ಲಿ ಗ್ಲೋಬಲ್ ಚೆಸ್ ಲೀಗ್ ಅಂತೇಳಿ ಒಂದು ಸ್ಪರ್ಧೆ ನಡೀಲಿದೆ. ವಿಶ್ವನಾಥನ್ ಆನಂದ್, ಕಾರ್ಲ್ಸನ್ ಅಂತ ವಿಶ್ವ ಮಟ್ಟದಲ್ಲಿ ಹೆಸರು ಗಳಿಸಿರ್ತಕ್ಕಂಥ ಗ್ರ್ಯಾಂಡ್ ಮಾಸ್ಟರ್ಗಳು ಕೂಡ 6 ಟೀಮ್ ಆಗಿ ರೆಪ್ರೆಸೆಂಟ್ ಮಾಡಿ ಆ ಒಂದು ಚೆಸ್ ಲೀಗ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಂಬುದು ನಮ್ಮ ಬೆಂಗಳೂರು ನಗರದ ಚೆಸ್ ಪ್ರೇಮಿಗಳಿಗೆ ಒಂದು ಸಂತೋಷದ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೊಮ್ಮೆ ಪುನೀತ್ ಸಜ್ಜನ್ ಅವರಿಗೆ ನಮ್ಮ ಸ್ಟೇಟ್ ಅಸೋಸಿಯೇಷನ್ ವತಿಯಿಂದ ಧನ್ಯವಾದಗಳು, ಅಭಿನಂದನೆಗಳು. ನನ್ನ ಹೆಸರು ಜೆ ಸುರೇಶ್, ಜಂಟಿ ಕಾರ್ಯದರ್ಶಿ, ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್.